ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದ್ರಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಬೇಸ್ತ್ಯಾರ ಅಂದ್ರೆ ಗುರುವಾರ ರೀ. ನಮ್ಮ ಮನೆಯೊಳಗೆ ಮತ್ತೆ ಒಂದು ಪ್ರಾಬ್ಲಮ್ ಆಗೈತಿ ಬಿಸ್ನೆಸ್ಸಿಂದ. ಅದು ಏನಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಇಲ್ಲೇ ಜಾರು ಎಲ್ಲ ಕೆಟ್ಟಬಿಟ್ಟೈತಿ. ನಾಲ್ಕನೇ ಸಲ ನೋಡಿ ಹೋಗೋದು. 4ನೇ ಸಲ ಅಪ್ಪಾಜಿ. ಭಾಳ ಆಗಿಬಿಡ್ತಾವಲ್ಲ. ಎರಡು ಇದು ಹಂಗಾಗೈತಿ. ಇದಂದ್ರೆ ಒಂದು ಸ್ವಲ್ಪ ಗುಣ ಐತಿ. 4 ಸಲ ಜಾರ್ ಮಾಡ್ಸ್ಕೊಂಬಂದನ, 1 ಸಲ ಮಿಕ್ಸಿ ಮಾಡ್ಸ್ಕೊಂಬಂದ. 2 ಸಲ ಮಿಕ್ಸಿ. 2 ಸಲ ಮಿಕ್ಸಿ 2 ಸಲ ಮಿಕ್ಸಿ 4 ಸಲ ಜಾರ್. 4ನೇ ಸಲ ಒಟ್ಟ 6 ಸಲ. ಒಂದೊಂದು ಸಲ ಜಾರಿಗೆ ದುಡ್ಡು ಎಷ್ಟು ಕೊಟ್ಟಿರಿ ನೀನು? 80 ರೂಪಾಯಿ ಒಂದು ಜಾರ್. ಒಂದು ಜಾರ್ ಮಾಡಕ್ಕೆ 80 ರೂಪಾಯಿ ಲೆಕ್ಕ ಮಾಡ್ರಿ ಫ್ರೆಂಡ್ಸ್. 4 ಸಲ ಜಾರ್ ಮಾಡ್ಸ್ಕೊಂಬಂದಾರಿ, 2 ಸಲ ಮಿಕ್ಸಿ ಮಾಡ್ಸ್ಕೊಂಬಂದಾರ. ಮಿಕ್ಸಿಗೆ ಎಷ್ಟು ಕೊಟ್ಟಿ? ಮಿಕ್ಸಿಗೆ ಒಂದು ಸಲ 300 ಕೊಟ್ಟಿದ್ವಿ, ಒಂದು ಸಲ 200 ಕೊಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಜೋರಾಗಿ. ಮಿಕ್ಸಿಗೆ ಒಂದು ಸಲ 300 ರೂಪಾಯಿ ಕೊಟ್ಟಿನಿ. 300 ತೋರ್ಸು. 300 ರೂಪಾಯಿ ಕೊಟ್ಟಿನಿ, ಒಂದು ಸಲ 200 ಕೊಟ್ಟಿನಿ. ಅದಕ್ಕೆ 500 ರೂಪಾಯಿ. 500 ರೂಪಾಯಿ ಅದ್ರ ಹಾಕಿ ಒಂದಕ್ಕೆ 80 ರೂಪಾಯಿ ತೊಗೊತಾರೆ. ಇವು ಒಳಗೆ ಏನು ಸಾಮಾನು ಇರ್ತಾವೆ ಹಾಕಕ್ಕೆ. ಈ 4ನೇ ಸಲ 1 ಸಲ ಮಾಡ್ಸ್ಕೊಂಬಂದ್ಬಿಡ. ಮತ್ತೆ ಏನು ಹಂಗಾಗಿ ನೋಡ ಮುಂದೆ ಹೆಂಗಾಗುತ್ತೆ ಮೇಡಮ್. ಮುಂದೆ ಹೆಂಗೆ ದೇವ್ರ ದಾರಿ ತೋರಿಸ್ತಾನ. ನೋಡಿ ಅಷ್ಟು ಲೂಸ್ ಆಗಿದ್ವು. ಫುಲ್ ಇದು ಲೂಸ್ ಆಗೈತ್ರಿ. ಇವು ಅಂದ್ರೆ ಅಷ್ಟು ಕಡೆ ನೋಡಿ ಇಷ್ಟ ಆಗತ್ತೆ ರೀ. ಬಂದು ಅಷ್ಟು ಒಂದು ಕಡೆ ನಿಂದ್ರಕ್ತಾವು. ಹೊಂಟಾರಿ ನಮ್ಮ ಅಪ್ಪಾಜಿ ಯಾರು. ಯಾಕಂತಂದ್ರೆ ನಾಳೆ ಚಟ್ನಿ ಮಾಡಕ್ ಬೇಕಲ್ರಿ. ನಾಳೆ ಬೆಳಿಗ್ಗೆ ಅಂದ್ರೆ ಚಟ್ನಿ ಮಾಡ್ಬೇಕ್ರಿ. ಕೊಬ್ಬರಿ ಅದು ಈ ಮಿಕ್ಸಿಗೆ ಸಣ್ಣಗಲ್ರಿ, ಈ ಜಾರಿಗೆ ಅಂದ್ರೆ ಅದೆಲ್ಲ ಒಗದ್ರಿ. ಹಂಗ ಸುಮ್ಮ ಟೆಂಪ್ರವರಿ ಯಾವಾಗಾರ ಖಾಲಿ ಆದ್ರ ಅಂದ್ರ ಒಂದ್ ಮಾಡ್ಸ್ಕೊಂಡ್ ಬರ್ಲಿ. 2 ಅಂತಂದ್ರ ಈಗ ಆಗಲ್ಲ ಅಂತ ಅದ ತರದಿರುತ್ತ. ಏನಂತಂದ್ರ ಇನ್ನೊಂದ್ ಸಮಯ ಗೋಳ ಚಲವಾತಿ ಇವ್ರದ ನನ್ ಕಡೆ ಇವ್ರದ್ದು ಗೋಳ ಚಲವಾತ, ಅದಿಲ್ಲ ಇದಿಲ್ಲ ಆತರ ಅಂತಾರ ಈ ತರ ಅಂತಾರ ಅಂತ ಕಮೆಂಟ್ ಮಾಡಾಕತ್ತೀರಿ. ನೋಡ್ರಿ ಫ್ರೆಂಡ್ಸ, ಈಗ ನಾವು ಇದನ್ನ ಬ್ಲಾಗ್ ಮಾಡಾಕತ್ತೀವ್ರಿ. ಇದು ನಮ್ದು ಏನೋ ಒಂದು ಅಡ್ಗಿ ಚಾನಲ್ ಅಲ್ರಿ. ಏನೋ ಒಂದು ಅಡ್ಗೆ ಮಾಡಿ ರೆಸಿಪಿ ಮಾಡಿ ನಿಮ್ಗೆ ತೋರ್ಸಾಕ ಇದು ಬ್ಲಾಗ್. ಇದ್ರಾಗ ನಮ್ಮ ದಿನ ಏನಾಗತ್ತ ಏನಿಲ್ಲ, ನಮ್ಮ ಪ್ರಾಬ್ಲಮ್ ಏನು, ಹಂಗ ನಮ್ಮ ಬಿಸ್ನೆಸ್ ಹೆಂಗೆ ನಡೆದೈತಿ, ಅದಕ್ಕೆ ಏನೇನು ತೊಂದರೆ ಆಗಕತ್ತೇವ ಅದನ್ನ ನಿಮ್ಗೆ ಹೇಳ್ತೀವಿ ನಾವು. ಅದನ್ನ ಹೊರ್ತು ಏನು ಹೇಳಕತ್ತಿಲ್ಲ. ಇದೈತ್ರಿ. ಇದಕ್ಕೊಂದು ಏನು ಅನ್ನೋದು ಪರಿಹಾರ ನಾವು ಒಂದು ಸ್ವಲ್ಪ ಮಾತಾಡ್ತೀವ್ರಿ ನಿಮ್ಮ ಜೊತೆಗೆ. ನಾನು ನಮ್ಮ ಯಜಮಾನ್ರು ಅವ್ರು ಬರಲಿ, ಸ್ವಲ್ಪ ಅನ್ನ ಸಾರು ಮಾಡಾಕತ್ತೀನಿ. ಮುಂಜಾನಿದ್ದ ವಿಡಿಯೋನ ಮಾಡಿಲ್ರಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೀವಿ. ಯಾಕಂತಂದ್ರೆ ಹುಡುಗರೆಲ್ಲ ಶಾಲೆಗೆ ಹೋಗ್ಬಿಟ್ಟಿದ್ದು ರೀ. ಅದ ದಾಸಿ ಅದ ಪಡ್ಡಲ್ಲ ನೋಡಕ್ ನಿಮಗೂ ಬೇಸರದಾಗತ್ತ ಅನ್ನೋದಕ್ಕೆ ಇವತ್ತೊಂದು ದಿನ ನಾನು ವಿಡಿಯೋ ಮಾಡಲಿಲ್ಲ. ಇವತ್ತು ಪಲಾವ್ ಮಾಡಿದ್ರಿ. ಇವತ್ತೇನೇನು ಹೌದು, ಇವತ್ತೇನೇನು ಮಾಡೀವಿ ಅಂತಂದ್ರೆ ದಾಸಿ ಪಡ್ಡು ಪಲಾವು ವಡ. ಯಾಕಂತಂದ್ರ ನಮ್ಮ ಶಾಲ್ಯಾಗ ನಮ್ಮ ವೇರ್ ಶಾಲೆಗೆ ಹೋಗ್ತಾರಲ್ರಿ, ಅಲ್ಲೇ ನಾಷ್ಟಾ ಪಾರ್ಸಲ್ ಇತ್ರಿ. ನಮ್ಗೆ ಪಾರ್ಸಲ್ ಹೇಳಿದ್ರು ನಮ್ಮ ಸೌಮ್ಯಾಗ. ಹಂಗಾಗಿ ಪಾರ್ಸಲ್ಗೋಸ್ಕರ ನಾವು ಮಾಡಿದ್ದೇವೆ ನೋಡ್ರಿ. ಭಾಳ ಮಾಡಿಲ್ರಿ, ಕುಕ್ಕರಿನ ತುಂಬ ಅಷ್ಟೇ ಮಾಡಿದ್ದೆ. ಆಯ್ಕೊಂದು ಸ್ವಲ್ಪ ತೊಗೊಂಡೋದು ನಮ್ಗೊಂದು ಸ್ವಲ್ಪ ಊಟ ಮಾಡಕ್ಕಾತ್ ನೋಡ್ರಿ ಪಲಾವ್. ಇನ್ನ ಹೇಳ್ಕೇನಂತ ವ್ಯಾಪಾರ ಇಲ್ರಿ. ನಾವು ಮೊನ್ನೆನ ಹೇಳಿದ್ ನಾನು ನಮ್ದು ವ್ಯಾಪಾರ ಎಷ್ಟಾಗತ್ತಂತ ನಮ್ಮ ಮೊನ್ನೆ ಹೇಳಿ ನಿಮ್ಗೆ. ಅದು ವಿಡಿಯೋ ನೋಡ್ರಿ ಬೇಕಂತಂದ್ರೆ ನಿನ್ನೆ ವಿಡಿಯೋನು ಮೊನ್ನೆ ವಿಡಿಯೋ ಐತಿ ನೋಡ್ರಿ. ಅದು ಎಷ್ಟಾಗೈತಿ ಎಷ್ಟಿಲ್ಲ ವ್ಯಾಪಾರ ನಮ್ದು ಎಷ್ಟೆಷ್ಟು ಆಗಕತ್ತೈತಿ ಅಂತ ನಿಮ್ಗೆ ಆ ವಿಡಿಯೋ ಹೋಗಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋದಾಗೆಲ್ಲ ಕಂಪ್ಲೀಟ್ ಹೇಳೀನಿ ನಾನು. ಏನು ಇದು ಮಿಕ್ಸಿದ ನಮಗೆ ಚಿಂತೆ ಬಿದ್ದುಬಿಟ್ಟೈತ್ರಿ. ಏನು ಮಾಡ್ಬೇಕು, ಒಂದು ಮಿಕ್ಸಿದ, ಇನ್ನೊಂದು ಇಟ್ಟು ಅದು ಹಾಕಿಡೋದು ಜಾರಿ. ಇದು ಡಬ್ಬಿ. ನೀವು ಮಣ್ಣಂತ್ರು ಫ್ರೆಂಡ್ಸ್ ಆ ಕರೆ ಹೇಳ್ತೀನಿ ನಿಮ್ಗೆ. ಯಾಕಂತಂದ್ರೆ ಮುಂಜಾನೆ ಆ ವಿಡಿಯೋ ನನಗೆ ತೊಗೊಳಕ್ಕಾಗಲ್ಲ. ಒಂದು ಬಕೆಟ್ ಐತಲ್ರಿ, ಆ ಬಕೆಟ್ನಾಗ ಹಾಕಿನಿ, ಇನ್ನೊಂದು ಡಬ್ಬ್ಯಾಗ ಹಾಕಿನಿ. 2 ಮ್ಯಾಗ ಇಟ್ಟಿನ್ರಿ. ಅದು ಫುಲ್ಲು ಉಬ್ಬಿ ತೆಳಗ್ ಚೆಲ್ಲೈತಿ. ಮತ್ತೆ ಬುಡಕ್ಕೆ ಇಟ್ಟಿರುವಂಥ ಬಕೆಟನ್ನು ತೆಳಗ್ ಚೆಲ್ಲೈತಿ. ಫುಲ್ ಅಲ್ಲೆಲ್ಲ ತೆಳಗೆಲ್ಲ ಇಷ್ಟು ಅಗಲ ನಿಂತೈತಿ ನೋಡ್ರಿ. ಇಷ್ಟು ಅಗಲ ಇಟ್ಟು ಒಂದು ಎಂತಿಲ್ಲ ಅಂತಂದ್ರೆ ಒಂದು ಬಟ್ಲ ಅಕ್ಕಿ ಹಾಕ್ ನೋಡ್ರಿ. ನಾ ಬಟ್ಲಲ್ಲೇ ಆ ಬಟ್ಲಲ್ಲೇ ಒಂದು ಬಟ್ಲ ಅಕ್ಕಿ ಇಟ್ಟು ವೇಸ್ಟ್ ಆಗೈತ್ರಿ ನಮ್ದು. ಅದೆಲ್ಲ ಉಬ್ಬಿ ಬಿಡ್ತೈತ್ರಿ. ಅದು
ಮತ್ತೆ ನಾವು ಕಲ್ಲು ಏರಿರ್ತೀವಿ ಎಲ್ಲ ಮಾಡಿರ್ತೀವಿ ರೀ, ಅದ್ರ ಮ್ಯಾಗ ವಜ್ಜೆ ಎಲ್ಲ ಇಟ್ಟಿರ್ತೀವಿ. ಅದನ್ನೊಂದು ಹಾಕಿಡೋದೊಂದು ಬೇಕ್ರಿ ನನಗೆ. ಅದು ದಾಚಿ ಹಿಟ್ಟು ಹಾಕಿ ಅಕ್ಕಿ ಬಡ್ಡಿನ ಹಿಟ್ಟು ಹಾಕಿಡೋದೊಂದು ಗ್ರೈಂಡರ್. ಇವೆರಡು ಬೇಕ್ರಿ. ಇದನ್ನ ಹೆಂಗಪ್ಪ ಅಂತ ನನಗೆ ಒಟ್ಟು ಗೊತ್ತನ ಆಗವಲ್ದ್ರಿ. ಇಲ್ಲಿ ಕುಷ್ಟಿಗಾಗ ಗ್ರೈಂಡರ್ ಸಿಗಲ್ಲ ಅಂತ್ರಿ. ನಮ್ಮ ಯಜಮಾನ್ರು ಕೇಳಿ ಬಂದ್ರು, ಇಲ್ರಿ ಆ ಥರ ಇಲ್ಲಿ ಸಿಗಲ್ಲ, ಹುಬ್ಳ್ಯಾಗ ಸಿಗ್ತಾವ ನೋಡ್ರಿ, ಹುಬ್ಳಿಗೆ ಹೋಗ್ರಿ ನೀವು, ಹುಬ್ಳ್ಯಾಗ ಚಲೋ ಸಿಗ್ತಾವು ಅಂತಂದ್ರೆ. ಈಗ ಹುಬ್ಳಿಗೆ ಹೋಗ್ಬೇಕಂತಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿರೋರ ಆಗ್ಬೇಕು. ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ. ನೀವೇ ನೋಡ್ತಿರಲ್ಲ ನಾವು ಗಂಡ ಹೆಂಡ್ತಿ ಹಂಗದಿ ಅಂತ. ಈಗ ಇದ್ರಾಗ ಯಾರೋ ಒಬ್ಬರು ಶಾಣ್ಯರು ಸ್ವಲ್ಪ ಗೊತ್ತಿದ್ದಾರು ಅಟ್ಲೀಸ್ಟ್ ನಮ್ಗೆ ನಾವು ಕಡಿಮೆ ರೊಕ್ಕದೊಳಗೆ ನಮ್ಗೆ ಕೊಡ್ಸಾರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರೋರು ಆಗ್ಬೇಕ್ರಿ ನಮ್ಗೆ. ಈಗ ಇಲ್ಲಿ ಎಲ್ಲ ಅದಾರ ಬಿಡ್ರಿ, ನಮ್ಮ ಯಜಮಾನ್ರಿ ಪರಿಚಯದವ್ರು ಅದಾರ, ಅವರೆಲ್ಲ ಆ ಥರ ಸಾಮಾನು ತಂದವರೆಲ್ಲ ಬಿಟ್ಟಾರಲ್ಲ, ಅವ್ರಾಗ ಅದ್ರ ಬಗ್ಗೆ ಗೊತ್ತಿಲ್ಲ. ಹಂಗಾಗಿ ಇಲ್ಲಪ್ಪ ಇಲ್ದ ಮನ ನಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲಪ್ಪ, ನಮ್ಗೆ ನೋಡಿ ಯಾರನ್ನಾರು ಗೊತ್ತಿದ್ದಾರನ್ನ ಕರ್ಕೊಂಡವ್ರಿ ಅಂತ ಹೇಳಕತ್ತಾರೆ. ಒಂದು 4-5 ಅಂಗಡಿ ಕೇಳಿದ್ರಿ ಇಲ್ಲೇ ಕುಷ್ಟಿಗ್ಯಾಗ. ದೊಡ್ಡ ಅಂಗಡಿ ರೀ ಅವು, ಮತ್ತೆ ಬಾಂಡ್ಯದ ಅಂಗಡಿ, ದೊಡ್ಡ ಅಂಗಡಿ. ನಾವು ಫ್ರಿಜ್ ತಂದಿವಲ್ರಿ, ಇದೇ ಅಂಗಡಿ ನೋಡ್ರಿ. ಆ ಅಂಗಡಿಯಾಗ ಹೋಗಿ ಕೇಳಿದ್ವಿ, ಇಲ್ರಿ ಆ ಥರ ಗ್ರೈಂಡರ್ ಇಲ್ಲಿ ಸಿಗಲ್ಲ, ಹುಬ್ಳಿಗೆ ಹೋಗ್ಬಿಡ್ರಿ, ನಾವು ಹುಬ್ಳಿಲಿದ್ದಾನ ನಾನು ಮಾಲ್ ತರಿಸ್ನ, ನೀವು ಹುಬ್ಳಿಗೆ ಹೋಗ್ರಿ, ಇಲ್ಲಿ ಚಲೋ ಸಿಗ್ತಾವ ನೋಡ್ರಿ, ಅವು ಅಲ್ಲೇ ಸಿಗೋದವು ಗ್ರೈಂಡರ್ ಅಂತ ಹೇಳಿದ್ರು. ನಮ್ಮ ಯಜಮಾನ್ರು ಬರಲಿ ಮಾತಾಡ್ತೀವ್ರಿ. ಈಗ ಸ್ವಲ್ಪ ಅನ್ನ ಸಾರು ಮಾಡ್ಕೊಂಡ್ರಿ. ಈಗ ಬ್ಯಾಳೆ ಕುದಿಸಿ ಎಲ್ಲ ಮಗಿಚಿಟ್ಕೊಂಡ್ರಿ. ಬ್ಯಾಳೆ ಒಂದು ಸ್ವಲ್ಪ ಅದಕ್ಕೆ ಜಾಸ್ತಿ ಕುದಿಸೇನ್ರಿ, ಯಾಕಂತಂದ್ರೆ ನಾಳೆ 2 ದಿನ ಆಗುತ್ತೆ ರೀ ಸಾಂಬಾರು. ನಮ್ಮ ಸಾರು ಊಟ ಮಾಡ್ತಾರೆ. ಇದಕ್ಕೆ ಹುಂಚೆ ಹಣ್ಣು ಟಮಾಟೆ ಹಣ್ಣು ಹಾಕಿ ಚೆನ್ನಾಗಿ ಮಗಿಚಾಳ್ರಿ ಸೌಮ್ಯ. ಈಗ ಸಾಂಬಾರು ಮಾಡ್ತಾರೆ. ಸ್ವಲ್ಪ ರೈಸ್, ಅಕ್ಕಿ ಬೊಗಣೆ ಐತೆ ನೋಡ್ರಿ, ಅನ್ನದ ಬೊಗಣೆ ಅನ್ನ ವಡ ಮಾಡಿದ್ನಲ್ರಿ. ಮತ್ತೆ ಈಗ ಸಂಜೆ ಮುಂದೆ ಒಂದು ಸ್ವಲ್ಪ ವಡ ಹೋದ್ವು ರೀ. ಇಷ್ಟು ಉಳ್ದೈತಿ ನೋಡ್ರಿ, ವಡದಿಟ್ಟು ಇಷ್ಟು ಉಳ್ದೈತಿ. ವಡದಿಟ್ಟು ಏನು ಮಾಡೋದು ನೋಡ್ರಿ, ಏನೋ ಒಂದು ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾವ್ರಿ, ಬರಲ್ಲ ಅಂತಲ್ಲ. ಅದನ್ನೆಲ್ಲ ನಾವು ಧೈರ್ಯವಾಗಿ ನಿಂತ್ಕೋಬೇಕು, ಅಂದಾಗ ನಾವು ಜಯಶಾಲಿ ಆಗಾಗ ಸಾಧ್ಯ. ಏನಾಗಕ್ಕ ಜಯಶಾಲಿ ಹೌದಲ್ಲ. ನಾವು ಆಮೇಲೆ ನಮ್ಮ ಯಜಮಾನ್ರು ಬಂದು ನಿಮ್ಮ ಜೊತೆಗೆ ಇದ್ರ ಬಗ್ಗೆನ ಸ್ವಲ್ಪ ಡಿಸ್ಕಷನ್ ಮಾಡ್ತೀವಿ. ನೀವು ಏನು ಅನ್ನೋದು ನಮ್ಗೆ ಒಳ್ಳೆ ಕಮೆಂಟ್ ಮುಖಾಂತರ ಹೇಳ್ಬೋದ್ರಿ. ಇಲ್ಲ ನಮ್ಮ ಏನಾರು ನಿಮ್ಮ ಹತ್ರ ನಂಬರ್ ಇತ್ತಂತಂದ್ರೆ ನೀವು ಕಾಲ್ ಮಾಡಿನೂ ಹೇಳ್ಬೋದ್ರಿ. ಇದಕ್ಕೊಂದು ಪರಿಹಾರ ಹೇಳ್ರಿ ನಮ್ಗೆ, ನನಗೆ ಅಷ್ಟೇ ಸಾಕು. ಈಗೇನು ನಮ್ಗೆ ಮಿಕ್ಸರಿನ ಸಮಸ್ಯೆ ಬಂದೈತೆ ನೋಡ್ರಿ, ಇದಕ್ಕೊಂದು ಪರಿಹಾರ ಹೇಳ್ರಿ ನೀವು. ನಾನು ಸಾರಿನ ಸ್ವಲ್ಪ ಕೊಡ್ತೆ ಕೊಡಕ್ಕೆ ಊಟ ಮಾಡಕತ್ತಿ. ಅನ್ನ ಈಗ ನೋಡ್ರಿ ರಾತ್ರಿ ಐತಿ, ಈ ಟೈಮು ಮಧ್ಯಾಹ್ನ ಆಗೈತಿ. ನಮ್ಮ್ಯಾಗ ಅನ್ನ ಸಾಂಬಾರು ಹೋಳು ಪುಡಿ ಎಲ್ಲ ಹಾಕೊಟ್ಟಾರಿ. ನಾವು ಎಲ್ಲರೂ ಊಟ ಮಾಡಕ್ ಕುಂತೀವಿ ನೋಡ್ರಿ. ಊಟ ಮಾಡಕ್ಕೆ ಎಲ್ಲಾರು ಬರ್ರಿ. ಸಮಯ ಊಟ ಮಾಡಕತ್ತಿ ಅಮ್ಮ. ಅನ್ನ ಸಾಂಬಾರು, ಅವ್ರು ರೊಟ್ಟಿ ಒಲ್ಲ ಅಂತ್ರಿ ಅವರು. ಈ ಪುಟ ಸಾರು ರೊಟ್ಟಿ ಬಜ್ಜಿ ತಿನ್ನಕತ್ತಿ ಅಂತ. ರೊಟ್ಟಿ ಸಾಂಬಾರು ಕಡ್ಲಿ ಪುಡಿ ಉಳ್ಳಾಗಡ್ಡಿ ಹಳ್ಳಿ ಸ್ಟೈಲ್ ಊಟ ರೀ ಇದು, ಹೌದಿಲ್ಲ? ಕಟ್ಟಿ ಸಾರು ರೊಟ್ಟಿ ಕಟ್ಲಿ ಪುಡಿ ಮಾನಿಗಳು ಊಟ ಮಾಡಕ್ಕೆ ಎಲ್ಲರೂ ಬರ್ರಿ. ಊಟ ಮಾಡೋದು ಕಟ್ಲಿ ಪುಡಿ ಹೆಂಗಾಗತ್ತೆ ರೀ? ಮಸ್ತ್ ಆಗತ್ತಲ್ಲ ಬ್ಯಾಳೆ ಸಾಂಬಾರ್ನ. ಬಜ್ಜಿ ಅದಾವ್ರಿ ಇಲ್ಲಿ. ಊಟ ಮಾಡಕ್ಕರ್ರಿ ಸಿದ್ದು? ಊಟ ಮಾಡಕ್ಕೆ ಎಲ್ಲಾರು ಬರ್ರಿ. ನಿಮ್ಗೆ ಊಟ ಮಾಡಿ ಮತ್ತೆ ಸಿಗ್ತೀವಿ ರೀ. ಊಟತಾ ಊಟ ಆಗೈತೆ ನೋಡ್ರಿ, ಎಲ್ಲ ಆಸೆ ಐತಿ. ಸೌಮ್ಯನ ಓದ್ಕೊಂತ ಮಕ್ಕಂದ ಹೇಳ್ರಿ ಇಲ್ಲೇ. ಸೌಮ್ಯ ಮಕ್ಕಂದ ಓದ್ಕೊಂತ ಮಕ್ಕಂದ ಹೇಳ್ರಿ, ಅಭ್ಯಾಸ ಮಾಡ್ಕೊಂತ ಫ್ಯಾನ್ ಹಚ್ಕೊಂಡ. ಸಿದ್ದನಂತ ನೋಡ್ರಿ. ಇಲ್ಲ ಅಲ್ಲ ರೀ, ಮಿಕ್ಸಿ ಇದು ಜಾರ್ ಮಾಡ್ಸಕ್ಕಂತೆ. ಯಾವೇ ಸ್ವಲ್ಪ ಎದ್ದು ಕುಂತ್ಕೊಂಡ ಫ್ಯಾನ್ ಬಂದ್ ಮಾಡ್ಯಾವ, ಅದ್ರದ್ದು ಸೌಂಡ್ ಬರ್ತೈತಿ.
ಬಂದ್ ಮಾಡ್ಯವ. ಏನು ಮಾಡಿದ್ರಿ? ಪೂರ್ತಿ ಒಳಗೆ ಅಸೆಂಬ್ಲಿ ಚೇಂಜ್ ಮಾಡಿದ ಒಳಗೆ ಪೂರ ಹೋಗ್ಬಿಟ್ಟು ಒಳಗೆ ಸಾಮಾನು. ಎರಡು ತೊಗೊಂಡ್ರಿ? ಎರಡು ತೊಗೊಂಡ್ ರೊಕ್ಕ? ಅದಕ್ಕೆ 180 ರೂಪಾಯಿ ತೊಗೊಂಡ್ರು. 180 ರೂಪಾಯಿ. 10 ರೂಪಾಯಿ ಕಡಿಮೆ 200. 20 ರೂಪಾಯಿ ಕಡಿಮೆ 200. ಏನು ಮಾಡ್ಬೇಕಂತ ಗೊತ್ತಾಗವಲ್ತ್ರಿ ಫ್ರೆಂಡ್ಸ. ಇಲ್ಲಿ ಚಟ್ನಿಗೆ ಬೇಕಲ್ಲ, ಮತ್ತು ನಾಳೆ ಅಕ್ಕಿ ನೆನೆ ಹಾಕ್ಬೇಕು. ಅಕ್ಕಿ ಮಿಕ್ಸಿಗೆ ಹಾಕಬೇಕು. ಈಗ ಒಂದಷ್ಟ ಮಾಡ್ಸ್ಕೊಂಬಂದನ್ರಿ, ಜಾರನ ಒಂದು ಐತ್ರಿ ಮಾಡ್ಸ್ಕೊಂಬರೋದು. ಒಂದಷ್ಟ ಮಾಡ್ಸ್ಕೊಂಬಂದೈತಿ. ಗ್ರೈಂಡರ್ ಕೇಳಿದ್ವಲ್ಲ ಇಲ್ಲಿ. ಗ್ರೈಂಡರ್ ಸಿಗಲ್ಲ ಅಂತ ಖುಷಿ ಇದೆ. ಗ್ರೈಂಡರ್ ಹುಬ್ಳಿಗೆ ಹೋಗ್ಬಿಟ್ರೆ ಎಲ್ಲ ಸಾಮಾನು ಸಿಗ್ತಾವ. ಅದಕ್ಕೆ ಹುಬ್ಳಿಗೆ ಹೋಗ್ಬೇಕು. ನಮಗೂ ಗೊತ್ತಿಲ್ಲ ಎಷ್ಟು ಗೊತ್ತಾಗಿಲ್ಲ. ಗೊತ್ತಿದ್ದಾರಾದ್ರೆ ಅದೆಲ್ಲ ಗೊತ್ತಾಕವು. ಹಂಗಲ್ಲ ರೀ, ಇಲ್ಲಿ ಕುಷ್ಟಿಗ್ಯಾಗ ಆತಂತಂದ್ರೆ ನಾವು ಇಟ್ಟಿಟ್ಟ ಕಟ್ಟಿಗಂತ ಹೋಗಕ್ಕೆ ಬರ್ತದೆ ತಗೊಂಬಂದು. ಈಗ ಹುಬ್ಳಿಗೆ ಅಂತಂದ್ರೆ ಮೊಮ್ಮಕ್ಳಿಗೆ ರೊಕ್ಕ ಕೊಡ್ಬೇಕು. ಅಲ್ಲಿಗೆ ಅಷ್ಟು ರೊಕ್ಕ ಬೇಕಲ್ಲ ನಮ್ಮ ಕಡೆ. ಅವು ಅದೊಂದು ಅವು ಎಷ್ಟು ಬೀಳ್ತಾವ ಏನು ನಮಗೆ ಬೇಕಾಗಿರೋದು. ಸಣ್ಣದು ಬೇಕಾಗೈತ್ರಿ ಫ್ರೆಂಡ್ಸ್, ಸಣ್ಣವು ಇರ್ತಾವೆ ನೋಡ್ರಿ ಅವು, ಅಂಥದ್ದು ಬೇಕಾಗೈತಿ ನಮ್ಗೆ. ಗ್ರೈಂಡ್ರ್ ಅಂದ್ರೆ ದೊಡ್ಡವು ಅಲ್ರಿ, ಅದ್ರಾಗೂ ದೊಡ್ಡವು ಸಣ್ಣವು ಇರ್ತಾವಂತ್ರಿ. ಅವ್ರ ಅಂಗಡ್ಯಾರ ಅಂದ್ರಿ, ನನಗಾರ ಏನು ಗೊತ್ತ್ರಿ, ಅವ್ರ ಅಂಗಡ್ಯಾರ ಅಂದ್ರೆ ದೊಡ್ಡವು ಸಣ್ಣವು ಇರ್ತಾವ್ರಿ ಅಕ್ಕರ, ಅದ್ರಾಗ ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡಿ ತೊಗೋಬೋದ್ರಿ. ಹುಬ್ಳಿಗೆ ಹೋಗ್ರಿ ಅಂತಂದು ಅಂದ್ರಿ ಅವರು. ತರ್ಬೇಕು. ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದಾರೆ, ಎಲ್ಲ ಇವು ಸ್ವಲ್ಪ ಅದಿಲ್ಲ ಮಾಹಿತಿ ಇದ್ದಾರೆ. ನೀವು ಯಾರು ಆ ಥರ ಇದ್ದಾರೋ ಸ್ವಲ್ಪ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಯಾಕಂತಂದ್ರೆ ನಿಮ್ಮ ಕಮೆಂಟ್ ನಮಗೆ ಭಾಳ ಅಗತ್ಯ ಐತಿ. ಹುಬ್ಳ್ಯಾಗ ಯಾರ ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಅವು ಎಷ್ಟು ಬೀಳ್ತಾವು ಏನು, ನನಗಿದೊಂದು ಏನೋ ಎಲ್ಪ್ ಆಗತ್ತೆ, ನನಗೆ ಪುಣ್ಯ ಬರ್ತೈತಿ ನೋಡ್ರಿ ನಿಮ್ಗೆ. ಇಷ್ಟಿಷ್ಟು ಬೀಳ್ತಾವೆ ನೋಡ್ರಿ ಅಂತ ನನಗೆ ಕಮೆಂಟ್ ಮಾಡಿರಿ. ಅದ್ರ ರೇಟನ್ನು ಕಮೆಂಟ್ ಮಾಡಿ ಹೇಳ್ರಿ. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ನೋಡ್ತಿರಲ್ಲ, ನಾವು ಅಂಥ ತಂದಾರಲ್ಲ ಬಿಟ್ರಲ್ಲ, ನಾವು ಹೊರಗೆ ಓದಾರಲ್ಲ. ಇಲ್ಲಿ ಕುಷ್ಟಿಗ್ಯಾಗಂತ್ರ ಅದು ಸಿಗಲ್ಲ, ಅಲ್ಲೇ ಹೋಗ್ಬೇಕು ಹುಬ್ಳಿಗೆ. ನಿಮಗೇನಾರ ಗ್ರೈಂಡರ್ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಅವು ಎಷ್ಟು ಬೀಳ್ತಾವು ಏನು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ಕಮ್ಮಿ ರೇಟ್ನ್ಯಾಗ ನೋಡಿರಿ. ನಮ್ಗೆ ಜಾಸ್ತಿ ರೇಟ್ ಅಂದ್ರೆ ನಮ್ಗೆ ಆಗಂಗಿಲ್ಲ. ನಮ್ಮ ನೋಡ್ತಿರಲ್ಲ, ನಮಗೆ ನೋಡಿ ನೀವು ಅರ್ಥ ಮಾಡ್ಕೊಂಬಿಡ್ರಿ. ಇವ್ರಿಗೆ ಇಷ್ಟ ಬೇಕಾಗತ್ತೆ, ಇವ್ರಿಗೆ ಇದ ಬೇಕಾಗತ್ತಂತ ನೀವು ಅರ್ಥ ಮಾಡ್ಕ್ಯಾರಿ ಅದನ್ನು. ಕಮೆಂಟ್ ಮಾಡಿರಿ, ಪುಣ್ಯ ಬರ್ತೈತೆ ನೋಡಿರಿ ಫ್ರೆಂಡ್ಸ. ಇದೊಂದು ನನಗೆ ಹೆಲ್ಪ್ ಮಾಡಿಬಿಡ್ರಿ, ಇದೊಂದು ನನಗೆ ಸಪೋರ್ಟ್ ಮಾಡಿಬಿಡ್ರಿ ನೀವು. ನನಗೆ ಭಾಳ ಹೆಲ್ಪ್ ಆಗತ್ತೆ. ಹುಬ್ಳ್ಯಾಗಿರೋರು ಇದ್ರಾಗ ಯಾರ ಒಬ್ಬರು ನಡಿವಾಗಿ ಅದು ಇಲ್ರಿ, ಕೊಡ್ಸಂಗ ಆಗ್ಬೇಕು ನೋಡಂತ ಗೊತ್ತಿದ್ದಾರ ಆಗ್ಬೇಕು. ಈಗ ಅಲ್ಲಿ ಹುಬ್ಳಿಗೆ ಹೋತಂದ್ರೆ ಅಷ್ಟು ಕ್ಯಾಶ್ ಕಟ್ಬೇಕನ್ನ, ರೊಕ್ಕ ಕಟ್ಬೇಕನ್ನ. ನಾನೇನು ಪ್ಲ್ಯಾನ್ ಮಾಡಿದ್ದೆ, ಇಲ್ಲಿ ಬಾಂಡ್ಯದ ಅಂಗಡಿಯಾಗ ಫ್ರಿಜ್ ತಂದಿವಲ್ಲ ಅಲ್ಲೇ ಇಲ್ಲ ನಾನೇನು ಮಾಡಿದ್ದೆ, ಫ್ರಿಜ್ ತಂದಿವಲ್ಲ ಅಂಗಡಿಯಾಗ ತಗೊಂಬಂದು ಕೇಸಿ ವಾರ ಇಟ್ಟಿಟ್ಟು ಐತಾರ, ಶನಿವಾರಕ್ಕೊಮ್ಮೆ ಐತಾರಕ್ಕೊಮ್ಮೆ ಇಟ್ಟಿಟ್ಟು 1000, 2000, 1000, 2000 ಕೊಟ್ಕೊಂತ ಹೋಗ್ಬೇಕನ್ನೋದು ಇತ್ತು ನಂದು. ಆ ಪ್ಲ್ಯಾನ್ ಇತ್ತು ನಂದು. ಮತ್ತು ಲಾಸ್ಟಿಗೆ ಹಂಗತ್ತಾರ ಅಂದ್ಬಿಟ್ರು ಅವರು. ಅದೊಂದು ನೋಡ್ರಿ, ನಮ್ಗೊಂದು ಏನೋ ಹೆಲ್ಪ್ ಆಗತ್ತೆ, ಪುಣ್ಯ ಬರ್ತೈತ್ರಿ. ಆದಷ್ಟು ನಮ್ಗೆ ಈಗ ಸಪೋರ್ಟ್ ಮಾಡಾಕತ್ತೀರಿ. ಹುಬ್ಳ್ಯಾಗಿರೋರು ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಅಟ್ಲೀಸ್ಟ್ ಇಲ್ಲ ನೀವು ಅಂತ ತೊಗೊಂಬಂದಿರೇ ಬಂದಿಲ್ಲ ಗೊತ್ತಿಲ್ಲ ನನಗೆ. ಅಟ್ಲೀಸ್ಟ್ ಅದು ಎಷ್ಟು ಏನಂತ ಸ್ವಲ್ಪ ನೋಡ್ರಿ, ವಿಚಾರಿಸಿ ಹೇಳ್ರಿ ನಮ್ಗೆ.
ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗತ್ತೆ ರೀ. ಯಾಕಂತಂದ್ರೆ ಹುಬ್ಳ್ಯಾಗ ಇರೋರು ನಮ್ಮ ಸಬ್ಸ್ಕ್ರೈಬರ್ಸ್ ಅದಾರ ಅಲ್ಲಿ, ನಮ್ಗೆ ಹೆಲ್ಪ್ ಮಾಡ್ತಾರ ಅಂತ ನಾನು ಭಾಳ ನಂಬಿನ್ರಿ. ನಿಮ್ಮ ನಂಬಿ ನಾವು ಈ ವಿಷಯ ನಿಮ್ಮ ಮುಂದೆ ಹೇಳಕತ್ತೀವಿ. ನಮ್ಗೆ ಆದಷ್ಟು ಸಪೋರ್ಟ್ ಮಾಡಿರಿ, ಹೆಲ್ಪ್ ಮಾಡಿರಿ. ಹೌದಿಲ್ರಿ? ಇಟ್ರಾಗಿಲ್ಲ ಅಂತ ಹೇಳ್ರಿ. ಅದು ಇಲ್ಲಪ್ಪ ನಮ್ಗೆ ಇಲ್ಲಿ ನೋಡ್ತೀವ್ರಿ, ನೀವು ನಮಗೆ ಕಮೆಂಟ್ ಮಾಡಿರಿ ಇಷ್ಟ. ಇಲ್ಲ ಅಂತಂದ್ರೆ ಕಡೆಗೆ ನಾವು ಅಲ್ಲಿಗೆ ಕಟ್ಟೋದಾದ್ರೆ ದುಡ್ಡು ಅಲ್ಲಿಗೆ ನಮ್ಮ ತಾಕಿದ್ದಾಗ ಕಟ್ತೀವಿ, ನಮ್ಮ ತಾಕಿದ್ದಾಗಿದ್ದಾಗ ಕೊಡ್ತೀವಿ ಹುಬ್ಳ್ಯಾಗಿರೋ ಅಂಗಡಿಯವ್ರಿಗೆ. ಇಲ್ಲ ನೀವು ಅಲ್ಲೇ ರೆಡಿ ಮಾಡ್ಕೊಂಬರ್ರಿ ಅಂತಂದ್ರೆ ನಾವು ಇಲ್ಲಿ ಮತ್ತು ಯಾರು ತಕ್ಕಾರ ಸ್ವಲ್ಪ ಸಾಲದಂತ ಇಸ್ಕೊಂತೀವಿ. ಹೌದಿಲ್ರಿ? ಮತ್ತು ಈ ಸಾಲನ ತೊಗೋಬೇಕಾ ಈಗ? ಯಾರು ತಕ್ಕಾರ ಸಾಲ ಇಸ್ಕೊಂತೀವಿ. ಈ ನಾವು ಅದನ್ನು ಸಾಲ ಮಾಡೇ ಗ್ರೈಂಡರ್ ತೊಗೊಳಕತ್ತೀವಿ ರೀ. ನಮ್ಮ ತಕ್ಕಂತ್ರ ಗಳಿಕೆಂತ ₹1 ಇಲ್ಲ, ನೀವೇ ನೋಡ್ತಿರಲ್ಲ. ಅದಕ್ಕೆ ಸ್ವಲ್ಪ ನೋಡಿ, ನೀವು ಸಸ್ತಾ ರೇಟ್ನಾಗ ನೋಡ್ರಿ. ಹಾಂ ರೀ, ಹೌದಿಲ್ರಿ? ಹೆಲ್ಪ್ ಆಗುತ್ತೆ ನಮಗೂ. ನಮ್ಮ ಸಬ್ಸ್ಕ್ರೈಬರ್ಸ್ಲಿದ್ದ ಭಾಳ ಸಪೋರ್ಟ್ ಮಾಡಾಕತ್ತಾರಪ್ಪ ನಮಗೆ. ಹೌದಿಲ್ರಿ? ಮನೆಯವ್ರು ಎಲ್ಲರೂ ನಮ್ಮನ್ನು ಕೈ ಬಿಟ್ರು, ನಮ್ಮ ಸಬ್ಸ್ಕ್ರೈಬರ್ಸ್ ಕೈ ಬಿಡಲಿಲ್ಲ ನಮ್ಮನ್ನು ಲಾಸ್ಟಿಗೆ. ದೇವರು ನಮ್ಮ ಪಾಲಿಗೆ ಬಂದ ಸಾಯಿಬಾಬಾ ನಮ್ಮ ಪಾಲಿಗೆ ಬಂದ. ಸಾಯಿಬಾಬಾ ಸಬ್ಸ್ಕ್ರೈಬರ್ಸ್ ರೂಪದಾಗ ನಮ್ಮ ಮನೆಗೆ ಬಂದಾನ. ಎಂಡ್ ಮಾಡ್ತೀರ ರೀ? ವಿಡಿಯೋ ಇಷ್ಟ ಆದರೆ ನಿಮ್ದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಬಾಯ್. ಹಂಗೆ ಈ ವಿಷಯದ ಬಗ್ಗೆ ನಾಳೆ ನನಗೆ ಕಮೆಂಟ್ ಮಾಡಿರಿ. ನಮಗೆ ಕಮೆಂಟ್ ಮಾಡಿರಿ. ನಮ್ಮ ನಂಬರ್ ನಿಮ್ಮ ಕಡೆ ಇದ್ರೆ ಕಡೆಗೊಂದು ವಾಟ್ಸಪ್ನೇ ಮೆಸೇಜಾರ ಮಾಡಿರಿ, ಕಡೆಗೆ ಕಾಲಾರ ಮಾಡಿರಿ, ಮಾತಾಡ್ತೀವಿ. ನಂಬರ್ ಇಲ್ಲಪ್ಪ ಅಂತಂದ್ರೆ ಕೇಳ್ರಿ, ಕೊಡ್ತೀವಿ. ಒಟ್ಟು ನಮ್ಗೆ ಯಾವಾಗ ಅನ್ನೋದು ಹೇಳ್ರಿ. ಹೌದಿಲ್ರಿ? ಬಾಯ್. ಬಾಯ್. ಹೇಳಿ.